ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಮಾರ್ನಿಂಗ್ ಎದ್ದು ಮುಹೂರ್ತಕ್ಕೆ ಮೇಕಪ್ ಸ್ಟಾರ್ಟ್ ಮಾಡಿಕೊಂಡೆ. ಈಗಲೂ ಹಾಗೆ ನೈಟ್ ಮಾಡ್ದಂಗೆ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು. ಅವ್ರದ್ದು ಮಿಸ್ಟೇಕ್ ಅನ್ನೋಕ್ಕಾಗಲ್ಲ, ತುಂಬ ಶಾಸ್ತ್ರಗಳಿರುತ್ತೆ ಅಲ್ಲ. ಆದರೂ ಸ್ವಲ್ಪ ಫೈನಲ್ ಟಚಪ್ ಮಾಡೋದಕ್ಕಾಗಲಿಲ್ಲ ಸರಿಯಾಗಿ, ಅದೇ ಬೇಜಾರಾಯಿತು. ಆಮೇಲೆ ಅವರ ಸೋದರತ್ತೆ ಮತ್ತು ಅವ್ರ ಸೋದರ ಮಾವ ಬಂದು ಬಾಸಿಂಗ ಕಟ್ಟುತ್ತಾಯಿದ್ರು. ಬ್ರೈಡ್ದು ಮೇಕಪ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಫೋಟೋಶೂಟ್ ಮತ್ತು ವಿಡಿಯೋ ಶೂಟ್ಗೆ ಕರ್ಕೊಂಡು ಹೋದರು. ಹೆಂಗನ್ಸ್ತು ಮೇಕಪ್? ತುಂಬ ಚೆನ್ನಾಗಿ ಅನ್ನಿಸ್ತು. ನಾನೇನೋ ಫುಲ್ ಹೆವಿಯಾಗಿ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಆ ಥರ ಏನಿಲ್ಲ, ಫುಲ್ ನಾರ್ಮಲ್ ಆಗಿ ಸಖತ್ತಾಗಿದೆ. ಹೌದಾ? ನೈಟ್ ಚೆನ್ನಾಗಿತ್ತು. ಓಕೆನಾ? ಇಷ್ಟ ಆಯ್ತಾ ನಿಮಗೆ? ತುಂಬ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಫಸ್ಟ್ ಟೈಮ್ ಬ್ರೈಡ್ಗೆ ರಿವ್ಯೂ ಕೊಡಿ ಅಂತ ಕೇಳಿದಾಗ ಅವ್ರು ಹೇಳ್ತಾಯಿದ್ರು, ಬಿಡಿ ಅಕ್ಕ, ನನ್ನ ಸ್ಮೈಲ್ ನೋಡಿದ್ರೇ ಅವ್ರಿಗೆ ಗೊತ್ತಾಗುತ್ತೆ ರಿವ್ಯೂಸ್ ಎಲ್ಲ ಯಾಕೆ ಅಂತ. ನಂಗೆ ತುಂಬ ಖುಷಿ ಆಯಿತು. ಆಮೇಲೆ ನಾನ್ ಬ್ರೈಡಲ್ಗೆ ಮತ್ತು ಗ್ರೂಮ್ಗೆ ಮೇಕಪ್ ಇತ್ತು. ಅವ್ರದ್ದೆಲ್ಲ ಮೇಕಪ್ ಮುಗಿಸ್ಕೊಂಡು ಆಮೇಲೆ ರೆಸ್ಟ್ ಮಾಡೋಣ ಅಂತ ಸ್ವಲ್ಪ ಹೊತ್ತು ಕೂತಿದ್ವಿ. ಇವ್ರು ನೋಡಿ ಹೆಂಗೂ ಕೆಲಸ ಮುಗೀತಲ್ಲ ಅಂತ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ರು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ, ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ನನ್ನ ತಮ್ಮ ಮನೆಗೆ ಬಂದ, ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ವಿ, ಸಖತ್ ಎಂಜಾಯ್ ಮಾಡಿದ್ವಿ. ಆಮೇಲೆ ನನ್ನ ತಂಗಿ ಏನೋ ಹೇರ್ ಸ್ಟೈಲ್ ಹಾಕ್ತಾಯಿದ್ನಿ ಅಂತಿದ್ಲು, ಹಾಕಲಿ ಅಂತ ಸುಮ್ಮನೆ ಇದ್ದೆ. ನನ್ನ ತಮ್ಮ ಅವಳಿಗೆ ರೇಗಿಸ್ತಾ ಇದ್ದ, ಏನು ಚೆನ್ನಾಗಿದೆ ಹಾಗೆ ಹಿಂಗೆ ಅಂತ. ಬಟ್ ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ. ನೈಟ್ ಹಾರರ್ ಮೂವಿ ನೋಡಿ ಅವನು ಹೆದರ್ಕೊಂಡಿದ್ದ, ಅದಕ್ಕೆ ನಾನು ನನ್ನ ತಂಗಿ ರೇಗಿಸ್ತಾ ಇದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.